ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ಒಂದು ಚಿಕ್ಕ ಬಿಳಿಯಾದಂಥ ಸಣ್ಣ ಪಾಟಲ್ಲಿ ನಾನಿವತ್ತು ನಮ್ಮ ಮನೆ ಪ್ಲಾಂಟ್ ಗಿಡನ ಇವತ್ತು ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮನೆ ಪ್ಲಾಂಟ್ ಗಿಡ ಆಗಿರ್ಬೋದು ಅಥವಾ ಯಾವುದಾದ್ರೂ ಶೋ ಗಿಡಗಳಾಗಿರ್ಬೋದು, ಯಾವುದೇ ಒಂದು ಗಿಡನ ನಾವು ಈ ಸಣ್ಣ ಚಿಕ್ಕ ಪಾಟಲ್ಲಿ ಹಾಕ್ಬೋದು ಸ್ನೇಹಿತರೆ. ನೋಡಿ, ನಾನು ಎಷ್ಟು ಚೆನ್ನಾಗಿ ಚಿಕ್ಕ ಈ ಥರ ಬಿಳಿ ಪಾಟಲ್ಲಿ ಹಾಕಿದ್ದೀನಿ. ನೋಡಿ, ಈ ಥರ ಸಣ್ಣದೊಂದು ಚಿಕ್ಕ ಬಿಳಿ ಪಾಟ್ ಸಿಗುತ್ತಲ್ಲ, ಆ ಥರ ಚಿಕ್ಕ ಬಿಳಿ ಪಾಟಲ್ಲಿ ನಾನು ನನ್ನ ಮನೆ ಪ್ಲಾಂಟ್ ಗಿಡನ ನೀರಲ್ಲಿ ಇಟ್ಟಿದ್ದೆ. ಅದು ಬೇರಾದಮೇಲೆ ನಾನಿವಾಗ ಮಣ್ಣಿಗೆ ಶಿಫ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸ್ನೇಹಿತರೆ, ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಈ ಥರ ಎಲ್ಲ ಸಣ್ಣ ಸಣ್ಣ ಮನೆ ಪ್ಲಾಂಟ್ ಗಿಡನ ಈ ಥರ ಸಣ್ಣ ಚಿಕ್ಕದಾದ ಬಿಳಿ ಪಾಟಲ್ಲಿ ಹಾಕಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ನೀವು ಮನಿ ಪ್ಲಾಂಟ್ ಗಿಡನಾದರೂ ಹಾಕ್ಬೋದು ಅಥವಾ ಶೋ ಗಿಡಗಳಾದರೂ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿರಿ. ಇದನ್ನು ನಾವು ಡೈರೆಕ್ಟ್ ಟೇಬಲ್ ಮೇಲಾದರೂ ಇಡ್ಬೋದು, ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಮೇಲಾದರೂ ನಾವು ಇಡ್ಬೋದು. ಇಡೋದ್ರಿಂದ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಾವು ಮಣ್ಣಲ್ಲಿ ನೋಡಿ, ನಾವು ಮಣ್ಣಲ್ಲಿ ಗಿಡನ ಶಿಫ್ಟ್ ಹಾಕಿದ ಮೇಲೆ ನಾವೇನು ಮಾಡಬೇಕು, ಈ ಥರ ಒಂದು ಚಿಕ್ಕ ಚಿಕ್ಕದು ಕಲರು ಕಲ್ಲುಗಳಿರ್ತಾವಲ್ಲ, ಈ ಅಕ್ವೇರಿಯಮ್ಮಲ್ಲಿ ಎಲ್ಲ ಹೋದಾಗ ಈ ಥರ ಕಲ್ಲುಗಳು ಕಲರ್ಸ್ ಕಲ್ಲುಗಳೆಲ್ಲ ಸಿಗುತ್ತೆ ಅಲ್ವಾ ಅಕ್ವೇರಿಯಮಲ್ಲಿ. ಈ ಥರ ನಾವು ಮಣ್ಣು ಮೇಲೆಲ್ಲ ಪುಟ್ಟದಾಗಿರೋವಂಥ ಕಲಸ್ಗಳನ್ನು ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಕಲ್ಲು ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಗಿಡ ಕ್ಲೀನಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಎಲ್ಲೂ ಗಿಡ ಈ ಥರ ಅಗ್ಲಾಡಕ್ಕೆ ಹೋಗಲ್ಲ ಸ್ನೇಹಿತರೆ. ಗಿಡ ತುಂಬ ಚೆನ್ನಾಗಿ ಗಟ್ಟಿ ಕುತ್ಕೊಂಡಿರುತ್ತೆ. ನಾವು ಅದ್ರ ಮೇಲೆಲ್ಲ ಕಲ್ಲು ಹಾಕಿದಾಗ ಆ ಗಿಡಗಳು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಗಿಡನೂ ಗಟ್ಟಿಯಾಗಿ ಕೂರುತ್ತೆ. ನೀರು ಹಾಕೋದ್ರಿಂದ ಕ್ಲೀನಾಗಿ ನಮ್ಮ ಗಿಡದ ನೀರೆಲ್ಲ ಕೆಳಗಡೆ ಇಳುತ್ತೆ. ಅದಕ್ಕೊಂದು ಚಿಕ್ಕದೊಂದು ಪಾಟ್ ಇಟ್ಟಿದ್ದೀನಿ ನೋಡಿ. ನಾನು ನೀರು ಹಾಕಿದ್ದೀನಿ, ಆಮೇಲೆ ನೀರೆಲ್ಲ ಇಳ್ಕೊಂಡಿದೆ ಪಾಟಲ್ಲಿ. ನೋಡಿ, ತೋರಿಸ್ತೀನಿ. ಪಾಟಲ್ಲಿ ಆದರೆ ನೀರು ಇಳ್ಕೊಂಡಿದೆ. ನಾವು ಆಮೇಲೆ ಆ ನೀರು ತೆಗೆದುಬಿಟ್ಟು ಮತ್ತೆ ಅದರೊಳಗೆ ಇಟ್ಟರೆ ನಡೆಯುತ್ತೆ. ನೋಡಿ, ಈ ಥರ ನೀರು ಹಾಕೋದ್ರಿಂದ ಆ ನೀರೆಲ್ಲ ಕೆಳಗಡೆ ಬೀಳುತ್ತೆ ಸ್ನೇಹಿತರೆ. ನಮಗೆ ಕೆಳಗಡೆ ಬೀಳುತ್ತಪ್ಪ, ನಮ್ಮದು ಡೈನಿಂಗ್ ಟೇಬಲೆಲ್ಲ ಹಾಳಾಗುತ್ತೆ, ಫ್ರಿಜ್ ಹಾಳಾಗುತ್ತೆ ಅನ್ನೋವಾಗ ಚಿಕ್ಕದೊಂದು ಪಾಟ್ ತಂದು ಆ ಪಾಟೊಳಗೆ ಇದ್ದಾರೆ ಸಣ್ಣ ಪಾಟನ್ನು ಹಾಕಿ ನಮ್ಮ ಇಷ್ಟವಾದ ನಮ್ಮ ಮನೆ ಪ್ಲಾಂಟ್ ಗಿಡ ಆಗಿರ್ಬೋದು, ಶೋ ಗಿಡಗಳಾಗಿರ್ಬೋದು, ಯಾವುದೇ ಒಂದು ಗಿಡ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ನೋಡೋಕ್ಕೆ ಕಾಣಿಸುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ ಪಾಟ್ ಇಡೋದ್ರಿಂದ ಅಷ್ಟು ಚೆನ್ನಾಗಿ ಏನು ಕಾಣಲ್ಲ. ಈ ಥರ ಚಿಕ್ಕ ಪಾಟ್ ಇಡೋದ್ರಿಂದ ನಾವು ಆರಾಮಾಗಿ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಡೆಕೋರೇಷನ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಇದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಮನೆ ಪ್ಲಾಂಟ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ. ಆ ಥರ ಮಾಡಿ ನಾವು ಬೆಳೆಸೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಮನೆ ಪ್ಲಾಂಟ್ ಮನೆ ಒಳಗಡೆ ಇಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದರದ್ದು ಗಾಳಿ ನಮಗೆ ತುಂಬ ಒಳ್ಳೆಯದು. ಈ ಮನಿ ಪ್ಲಾಂಟ್ ಗಿಡದ ಗಾಳಿ ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು. ಅದು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಈ ಮನಿ ಪ್ಲಾಂಟ್ ಗಿಡ ಆಮ್ಲಜನಕನ ಬಿಡುಗಡೆ ಮಾಡಿ ನಮಗೆ ಕೆಟ್ಟ ಇರುವಂಥ ಒಂದು ವಾತಾವರಣನ ಅದು ಎಳ್ಕೊಂಡ್ಬಿಟ್ಟು ಒಳ್ಳೆಯ ಗಾಳಿಯನ್ನು ಅದು ಬಿಡುಗಡೆ ಮಾಡುತ್ತೆ. ಆ ಥರ ಆಗೋದ್ರಿಂದ ನಾವು ಮನೆ ಒಳಗೆ ಇಡೋದ್ರಿಂದ ನಮ್ಮ ಗಿಡಗಳಿಂದ ನಮಗೆ ತುಂಬ ಒಳ್ಳೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಈ ಥರ ಒಂದು ಚಿಕ್ಕದಾದ ಒಂದು ಪಾಟ್ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ಈ ಥರ ಬೆಳೆದೇ ತೊಗೋಬೇಕು ಅಂತ ಇಲ್ಲ, ಚಿಕ್ಕ ಪಾಟ್ ತೊಗೊಂಡು ನಿಮ್ಗೆ ಇಷ್ಟವಾದ ಒಂದು ಮನೆ ಪ್ಲಾಂಟ್ ಗಿಡನ ಹಾಕ್ಬಿಟ್ಟು ನೀವು ಬೆಳೆಸಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಈ ಥರ ಪುಟ್ಟದಾಗಿರುವಂಥ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ, ನಾನು ಈ ಥರ ಪುಟ್ಟದಾಗಿರುವಂಥ ಒಂದು ಬಿಳಿ ಪಾಟಲ್ಲಿ ಹಾಕಿದ್ದೀನಿ. ನನಗೆ ಬಿಳಿ ಪಾಟ್ ಅಂದರೆ ತುಂಬ ಇಷ್ಟ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದೀನಿ. ನಾನು ಇದನ್ನು ನಮ್ಮ ಫ್ರಿಜ್ ಮೇಲೆ ಇಡ್ತೀನಿ ಸ್ನೇಹಿತರೆ. ಇವಾಗ ಫ್ರಿಜ್ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ನೋಡಿ ಸ್ನೇಹಿತರೆ, ಈ ಥರ ನಾವು ಫ್ರಿಜ್ ಮೇಲೆ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಫ್ರಿಜ್ ಮೇಲಾದರೂ ಇಡ್ಬೋದು, ಇಲ್ಲ ಅಂತಂದರೆ ನೀವು ಡೈನಿಂಗ್ ಟೇಬಲ್ ಮೇಲಾದರೂ ಇಡ್ಬೋದು. ನಿಮಗೆ ಎಲ್ಲಿ ಇಷ್ಟ ಅನಿಸುತ್ತೋ ಅಲ್ಲಿ ಇಡೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಗಿಡ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ಶೀತ ಆಗಿತ್ತು ಸ್ನೇಹಿತರೆ, ಹಾಗಾಗಿಬಿಟ್ಟು ವಾಯ್ಸ್ ಚೇಂಜ್ ಆಗಿದೆ.
ಏನು ಅಂದ್ಕೋಬೇಡಿ, ಕ್ಷಮಿಸಿ. ಬಾಯ್ ಸ್ನೇಹಿತರೆ.